ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ರೂಮ್ ಬಾಗಿಲು ತೆಗೆದಿದ್ದ ತಕ್ಷಣ ಅಳು ಬರ್ತಾಯಿತ್ತು. ನಾನು ಬೆಳಿಗ್ಗೆನೇ ಅಳಬಾರ್ದಪ್ಪ, ಸಂಜೆ ತನಕ ಹಾಗೆ ಇರುತ್ತೆ ಮನಸ್ಸು ಅಂತ ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೂ ಅಳು ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಯಾಕೆ ಅಳ್ತಿದ್ದೀನಿ ನಾನು ಬೆಳಗ್ಗೆನೇ ಅಂತ ಹೇಳ್ತೀನಿ. ವಿಡಿಯೋ ನೋಡಿ, ವಿಡಿಯೋ ಮಧ್ಯೆ ನಾನು ಹೇಳ್ತೀನಿ. ಕೆಲವ್ರು ನನಗೆ ಹೇಳ್ತಾರೆ, ಅಕ್ಕ ನೀವು ಚೂಡಿದಾರ್ಗಿಂತ ಸ್ಯಾರಿ ಹಾಕ್ಕೊಳ್ಳಿ, ಸೀರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಹೇಳ್ತೀನಿ, ನನ್ನೊಬ್ಳಿಗೆ ಅಲ್ಲ, ಹೆಣ್ಮಕ್ಳಿಗೆ ಎಲ್ಲರಿಗೂ ಚೂಡಿದಾರ್ಗಿಂತ ಸ್ಯಾರಿ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಸೋಮವಾರ ತುಂಬ ದಿವಸ ಆಯಿತು ಮಾಡೇ ಇರಲಿಲ್ಲ. ನನಗೆ ಹುಷಾರಿರಲಿಲ್ಲ 3 ದಿವಸದಿಂದ. ಇವಾಗಲೂ ಕೂಡ ಹಾಗೇ ಇದೆ, ಸ್ವಲ್ಪ ಲೈಟಾಗಿ ಗಂಟಲು ಗೊರ್ಗೊರ್ ಅಂತ. ಆದರೂ ಪರವಾಗಿಲ್ಲ, ಸೋಮವಾರ ಶೂನ್ಯ ತಿಂಗಳು, ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ಗುಡಿಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾಳೆ ನನಗೆ ಹುಷಾರಿಲ್ಲ ಅಂತ. ಅವಳು ಬೇಗ ಎದ್ದು, ಯಾಕಂದರೆ ಅವಳು ನೈಟ್ ಶಿಫ್ಟ್ ಮಾಡೋದು, ಲೇಟಾಗಿ ಎದ್ದೇಳ್ತಾ ಇದ್ಲು. ನನಗೆ ಹುಷಾರಿಲ್ಲದೆ ಇರುವ ಕಾರಣ ಅವಳು ಬೇಗ ಎದ್ದು ನನಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ನನಗೆ ಮನೆ ಮುಂದೆ ಗಿಡಗಳಲ್ಲಿ ಕಸ ಆಗಲಿ ಅಥವಾ ಒಣಗೋಗಿರೋ ಎಲೆ ಕಡ್ಡಿ ಆ ಥರ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಅದನ್ನೆಲ್ಲ ನಾನು ಆವಾಗಿಂದ ಆವಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನನಗೆ ಮನೆ ಮುಂದೆ ಆಗಲಿ ಮನೆ ಒಳಗಡೆ ಆಗಲಿ ಕ್ಲೀನಾಗಿರಬೇಕು. ನಾನು ನೀಟಾಗಿ ಇರ್ತೀನೋ ಹೊಸ ಬಟ್ಟೆ ಅಥವಾ ಕ್ಲೀನಾಗಿರೋ ಬಟ್ಟೆ ಹಾಕ್ಕೊಳ್ತೀನೋ ಬಿಡ್ತೀನೋ, ಆದರೆ ನನಗೆ ಮನೆ ಕ್ಲೀನಾಗಿರಬೇಕು, ಮನೆ ಮುಂದೆ ಕ್ಲೀನಾಗಿರಬೇಕು, ಅದೇ ನನಗೆ ಇಷ್ಟ. ಎಲ್ಲರೂ ಅನ್ಕೋಬೋದು ನನಗೆ, ಇವಳೇನಪ್ಪ ನಾಯಿಗೆ ಅಷ್ಟು ನೋಡ್ತಾಳೆ, ಊಟ ಹಾಕ್ತಾಳೆ, ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತಾಳೆ, ಮೇಲೆ ಅಷ್ಟೊಂದು ಬೆಕ್ಕಗೆಲ್ಲ ನೋಡಿಕೊಂಡು ಮನೇಲಿ ಇಟ್ಕೊಂಡಿರ್ತಾಳೆ, ಅದು ಇದು ಅಂತ ಅಕ್ಕಪಕ್ಕ ಜನ ಹೇಳ್ಬೋದು, ಮಾತಾಡ್ಕೋಬೋದು. ಡೈರೆಕ್ಟಾಗಿ ನನಗೆ ಹೇಳಲಿಲ್ಲ, ಆದರೆ ಕೆಲವೊಂದು ಟೈಮ್ಸ್ ಅವ್ರದ್ದು ವರ್ತನೆಯಿಂದ ನನಗೆ ಹಾಗೆ ಅನಿಸುತ್ತೆ, ಹೀಗೆ ಮಾತಾಡ್ಕೋಬೋದು ಅಂತ ನನಗೆ ಅನಿಸಿದೆ. ಆದರೂ ಪರವಾಗಿಲ್ಲ, ನಾನೇನು ಯಾವ ಜನಗಳಿಗೋಸ್ಕರ ಬದುಕ್ತಾ ಇಲ್ಲ, ಬದುಕೋದು ಇಲ್ಲ. ನನಗೋಸ್ಕರ, ನನ್ನ ಮನಸ್ಸಿನ ಖುಷಿಗೋಸ್ಕರ ನಾನು ಬದುಕೋದು. ಹಾಗಾಗಿ ಯಾವುದಕ್ಕೂ ನಾನು ಹಿಂದೇಟಾಕಲ್ಲ, ಹಿಂಜರಿಯಲ್ಲ. ನಾನು ಚಾಕ್ ಪೀಸಲ್ಲಿ ರಂಗೋಲಿ ಬಿಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಕನ್ವಾರು ಒಂದು 20 ಸತಿ ಓಡಾಡ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಬೇರೆದ್ರಲ್ಲಿ ಬಿಟ್ಟರೆ, ರಂಗೋಲಿ ಪುಡಿಯಲ್ಲಿ ಬಿಟ್ಟರೆ ಅದು ಹಾಳಾಗಿಬಿಡುತ್ತೆ ಒಂದು 5 ನಿಮಿಷಕ್ಕೆಲ್ಲ. ಹಾಗಾಗಿ ನಾನು ಚಾಕ್ ಪೀಸಲ್ಲಿ ಬಿಡ್ತಾಯಿದ್ದೀನಿ. ಕಾಣಿಸ್ತಿಲ್ಲ, ಅದು ಒಣಗಿದ ಮೇಲೆ ಕಾಣಿಸುತ್ತೆ. ನನಗೆ ಹುಷಾರಿರಲಿಲ್ವಲ್ಲ, ಹಾಗಾಗಿ ನಾನು ಬೆಳಗ್ಗೆ ಎದ್ದು ನೀರು ಕುಡಿಯೋಕ್ಕೆ ಬಾಯೆಲ್ಲ ಒಂಥರ ಕಹಿ ಥರ ಇತ್ತು, ಕಸರಿ ಥರ. ಹಾಗಾಗಿ ನಾನು ಎಳ್ನೀರು ತಂದು ಇಟ್ಟಿದ್ರು ಮನೇಲಿ, ಎಳ್ನೀರು ಕುಡಿಯೋಣ ಅಂದ್ಕೊಂಡು ಕುಡಿತಾ ಇದ್ದೀನಿ. ಎಳ್ನೀರು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 5 ನಿಮಿಷ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೋಮವಾರ ಪ್ರತಿ ರೂಮ್ ಬೆಡ್ಸ್ ಎಲ್ಲ ನಾನು ತೆಗಿತೀನಿ. ಕಾಟನ್ ಬೆಡ್ಡು, ದಿವಾನ ಬೆಡ್ಡು ಅದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಪ್ರತಿ ವಾರವೂ ನಾನು ಸೋಮವಾರನೇ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಸೋಮವಾರನೇ ನನಗೇನೋ ಒಂಥರ ಎನರ್ಜಿಕ್ಕಾಗಿ ಇರುತ್ತೆ, ಇಡೀ ವಾರ ಹಾಗೆ ಇರಬೇಕು ಕ್ಲೀನಾಗಿ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಸೋಮವಾರನೇ ಎಲ್ಲ ಥರ ಕ್ಲೀನ್ ನಾನು ಮಾಡ್ತೀನಿ. ಬೆಡ್ಶೀಟ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಮ್ಮಿದೆ, ಹಾಗಾಗಿ ಆವಾಗವಾಗ ಸ್ಟಕ್ ಆಗೋ ಥರ ಆಗುತ್ತೆ ಗಂಟ್ಲು, ಏನೋ ಅನ್ಕೋಬೇಡಿ. ನಾನು ಸ್ಟಾರ್ಟಿಂಗಲ್ಲಿ ಏನಕ್ಕಪ್ಪ ಅಳ್ತಾ ಇದ್ದೆ ಅಂತ ನಿಮ್ಗೆ ಇವಾಗ ಹೇಳ್ತೀನಿ. ನಮ್ಮ ಮನೇಲಿ ಬೆಕ್ಕಿದ್ವಲ್ಲ, ಅದು 5 ಬೆಕ್ಕು ಕಾಣಿಸ್ತಾ ಇಲ್ಲ. 3 ದಿವಸ ಆಯಿತು. ಬೆಳಗ್ಗೆ ಒಂದು 10 ಗಂಟೆಗೆ ಮನೆಯಿಂದ ಊಟ ತಿಂದು ಕೆಳಗಡೆ ಹೋಗ್ತಾರೆ. ನಮ್ಮದು ಫಸ್ಟ್ ಫ್ಲೋರಲ್ಲಿ ಮನೆ ಇರೋದು. ಕೆಳಗಡೆ ಹೋದರೆ ಎದುರುಗಡೆ ಬಿಲ್ಡಿಂಗವರು ಅವ್ರಿಗೆ ನೀರು ಹಾಕಿ ಓಡಿಸ್ತಾರೆ. ಅವ್ರ ಗಾಬರಿಯಿಂದ ಆ ಕಡೆ ಈ ಕಡೆ ಚಿಲಪಿಲಿ ಒಟ್ಟಿಗೆ ಹೋದವರು ಆ ಕಡೆ ಈ ಕಡೆ ಎಲ್ಲಿ ಹೋಗ್ತಾರೋ ನನಗೆ ಗೊತ್ತಾಗಲ್ಲ. ಯಾಕಂದರೆ ನಾನೇನು ಹೇಳೋಕ್ಕಾಗಲ್ಲ ಅವ್ರಿಗೆ. ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೆ, ನನಗೆ ಹೇಳಿದರು ಬೆಕ್ಕೆಲ್ಲ ನೋಡ್ಕೋಬೇಡಿ, ಹಾಲು ಹಾಕ್ಬೇಡಿ ಅಂತ ನನಗೆ ಹೇಳಿದರು. ನಾನು ಹೇಳಿದೆ, ನಮ್ಮ ಮನೆ ಹತ್ರ ಬಂದರೆ ನಾನು ಹಾಲು ಹಾಕದೆ ಹಾಗೆ ಕಳಿಸಲ್ಲ, ನಿಮ್ಮ ಮನೆ ಹತ್ರ ಬಂದರೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಹಾಗಾಗಿ ಕೆಲವು ಜನಗಳೆಲ್ಲ ಅವ್ರ ಹೊರಗಡೆ ಬರೋದೇ ಕಾಯ್ಕೊಂಡಿರ್ತಾರೆ ಬೆಕ್ಕುಗಳನ್ನ. ಅವ್ರ ಮನೆಗಳ ಹತ್ರ ಹೋಗ್ತಿದ್ದಂಗೆ ರೋಡಲ್ಲಿ, ಅವ್ರ ಮನೆ ಒಳಗಡೆ ಇರಲಿ, ಅವ್ರ ಗೇಟ್ ಹತ್ರ ರೋಡಲ್ಲಿ ಹೋಗ್ತಿದ್ರೆ ಕೂಡ ಅವರು ನೀರು ಹಾಕೋದು, ಕೋಲಲ್ಲಿ ಓಡಿಸೋದು ಆ ಥರ ಮಾಡ್ತಾರೆ.
ಅವತ್ತು ಓಡಿಸಿದ್ರು. ಅವರು ಎಲ್ಲೋದ್ರಂತ ನನಗೆ ಗೊತ್ತಿಲ್ಲ. 3 ದಿವಸ ಆಯಿತು ಮನೆಗೆ ಬರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ನಾನು ಎದ್ದು ಡೋರ್ ತೆಗಿತಾ ಇರುವಾಗಲೇ ಅವರೆಲ್ಲ ಸುತ್ತ ಬರ್ತಾರೆ. ಅಮ್ಮ ಎದ್ರು ಹಾಲು ಕೊಡ್ತಾರೆ, ಊಟ ಕೊಡ್ತಾರೆ ಅನ್ನೋ ಥರ ಅವ್ರಿಗೆ ಫೀಲು. ನನಗೂ ಅದೇ ಥರನೇ ಫೀಲು. ಅಯ್ಯೋ ಇವ್ರು ಎದ್ದ ತಕ್ಷಣ ಇವ್ರು ಬಂದಿದ್ದಾರಲ್ಲಪ್ಪ, ಇವ್ರನ್ನ ನೋಡಬೇಕು, ಇವ್ರದ್ದೊಂದು ಕಾಟ ಅನ್ನೋ ಥರ ನನ್ನ ಮನಸ್ಸಿಗೆ ಇರಲ್ಲ. ನನಗೆ ಮನುಷ್ಯರಿಗಿಂತ ಪ್ರಾಣಿಗಳನ್ನ ನಾನು ನಂಬ್ತೀನಿ. ಯಾಕಂದರೆ ಮನುಷ್ಯರನ್ನ ನಂಬಿ ನಂಬಿ ತುಂಬ ಸರಿ ನಾನು ಮೋಸ ಹೋಗಿದ್ದೀನಿ. ಎಲ್ಲ ಥರದಲ್ಲೂ ಮೋಸ ಹೋಗಿದ್ದೀನಿ. ಮನುಷ್ಯ ಮುಂದೆ ಒಂದು ಮಾತಾಡ್ತಾನೆ, ಹಿಂದೆ ಒಂದು ಮಾತಾಡ್ತಾನೆ. ಆದರೆ ಬಾಯಿಲ್ದೇ ಇರೋ ಜೀವಿಗಳು ಹಾಗಲ್ಲ. ನನಗೆ ಕಷ್ಟ ಆಗ್ಬೋದು, ಪರವಾಗಿಲ್ಲ. ಆದರೆ ಅವ್ರು ತೋರಿಸೋ ಪ್ರೀತಿ ಇದೆಯಲ್ಲ, ಅದು ಪರಿಶುದ್ಧವಾಗಿರುತ್ತೆ ಅಂದ್ಕೊಂಡು ನಾನು ನಂಬಿರೋಳು. ಹಾಗಾಗಿ ಪ್ರಾಣಿಗಳಿಗೆ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಮತ್ತು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಕೊಡ್ತೀನಿ. ಹಂಗಂತ ಊರಲ್ಲಿರೋ ಪ್ರಾಣಿಗಳನ್ನೆಲ್ಲ ನೋಡ್ಕೊಳ್ತೀನಾ? ಇಲ್ಲ. ನಮ್ಮ ಮನೆ ಹತ್ರ ಯಾವುದು ಬರುತ್ತೆ ಅದನ್ನು ನಾನು ನೋಡ್ಕೊಳ್ತೀನಿ. ಒಂದು ದಿವಸನೂ ಊಟ ಹಾಕದೆ ಕಳಿಸೋದಕ್ಕೆ ನನ್ನ ಕೈಲಿ ಆಗಲ್ಲ. ನಾನು ಆ ಥರ, ನನ್ನ ಮನಸ್ಸು ಆ ಥರ ಇಲ್ಲ. ಯಾರೇನಾದರೂ ಅಂದ್ಕೊಳ್ಳಿ, ನಾನು ಕೇಳೋಕ್ಕಾಗಲ್ಲ. ಒಂದು ದಿವಸ ಪ್ರಾಣಿಗಳು ಕಾಣಿಸ್ಲಿಲ್ಲ ಅಂದರೆ ನನಗೆ ಅಳು ಬಂದೇ ಬರುತ್ತೆ. ಹಾಗಾಗಿ ನನಗೆ ಬೆಳಗ್ಗೆಯಿಂದ ಅಳು ಬರ್ತಾಯಿತ್ತು. ಅದು ಅಳುನ ಮುಚ್ಕೊಳ್ಳೋದಕ್ಕೋಸ್ಕರನೇ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ನೋಡಿ, ನಾನು ಇವನೇನು ಬೆಕ್ಕು ಎತ್ಕೊಂಡು ಬಂದನಲ್ಲ, ಅವನು ಅವ್ರ ಬೆಕ್ಕುಗಳಲ್ಲ. ಆದರೂ ಕೂಡ ಇವನು ಬೆಳಗ್ಗೆನೇ ಹೋಗ್ತಾನೆ, ಅಲ್ಲಿ ಇಲ್ಲಿ ಕೂಗ್ತಾನೆ. ಅವರೆಲ್ಲೂ ಕಾಣಿಸ್ಲಿಲ್ಲ ಅಂದರೆ ಮನೆಗೆ ಬರ್ತಾನೆ, ಮತ್ತೆ ಸ್ವಲ್ಪ ನೀರು ಹಾಲು ಕುಡಿತಾನೆ, 1-2 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಆಚೆ ಹೋಗ್ತಾನೆ, ಮತ್ತೆ ಕೂಗ್ತಾ ಇರ್ತಾನೆ ಅವ್ರನ್ನ. ಆದರೂ ಯಾರೂ ಸಿಗ್ತಾ ಇಲ್ಲ. 3 ದಿವಸದಿಂದ ಅವನ ಮಗುನ ಬಿಟ್ಟು ಅವನು ಅವ್ರ 5 ಜನ ಬೆಕ್ಕನ್ನು ಹುಡ್ಕೊಂಡು ಓಡಾಡ್ತಿದ್ದಾನೆ. ಅದನ್ನ ನೋಡಿದ್ರೆ ಪ್ರಾಣಿಗಳಿಗಿರೋ ನೀಯತ್ತಾಗಲಿ ಮನಸ್ಸಾಗಲಿ ಮನುಷ್ಯನಿಗೆ ಇಲ್ಲ. ಅವ್ನು ಸುಮ್ಮನೆ ಇರ್ಬೋದಿತ್ತು, ನಂದೆಲ್ಲ ಎಲ್ಲಾದರೂ ಹೋಗಲಿ ಅಂತ. ಆದರೆ ಅವನ ಜೊತೆಯಲ್ಲೇ ಸ್ವಲ್ಪ ದಿವಸ ಬೆಳೆದಿದ್ದಾರಲ್ವ, ಏನೋ ನನಗೆ ಗೊತ್ತಿಲ್ಲ. ಆದರೂ ಅವನು ಹುಡ್ಕೊಂಡು ಓಡಾಡ್ಕೊಂಡು ಬರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ. ಕೆಳಗಡೆ ಹೋಗ್ತಾನೆ, ಕೂಗ್ತಾನೆ. ಅವ್ರ ಎದುರುಗಡೆ ನೀರು ಹಾಕಿದ್ರು ಅವನು ಕೇರ್ ಮಾಡಲ್ಲ, ಓಡಾಡ್ತಾನೆ. ಅವ್ರು ಅರಿಶಿನ ಕಲಿಸ್ಬಿಟ್ಟು ನೀರು ಹಾಕ್ತಾರೆ. ನಾನು ಅದೆಲ್ಲ ನೋಡಿ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ದೇವರೇ ನೀನೇ ನೋಡ್ಕೊ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಎಲ್ಲರೂ ನನ್ನ ಥರ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಬೇರೆಯವ್ರದ್ದು ಅನಿಸಿಕೆ ಒಪಿನಿಯನ್ಗೂ ನಾನು ರೆಸ್ಪೆಕ್ಟ್ ಮಾಡಬೇಕಲ್ವ. ಹಾಗಾಗಿ ನನ್ನದು ಫೀಲಿಂಗ್ ನನಗೆ ಇರಲಿ ಅಂದ್ಕೊಂಡು ನಾನು ಸುಮ್ಮನೆ ಇರ್ತೀನಿ. ನನ್ನ ಮಗಳೂ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಬೇಗ ಎದ್ದು ಹುಷಾರಿಲ್ಲ ಅಂದ್ಕೊಂಡು ನಾನೇ ಗುಡಿಸ್ತೀನಿ ಬಿಡು ಮಮ್ಮಿ, ಸ್ವಲ್ಪ ನಾನೇ ಗುಡಿಸಿ ಹುರಿಸ್ತೀನಿ ಒಳಗಡೆ ಅಂದ್ಬಿಟ್ಟು ಅವಳು ನನಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ಅವಳಿಗೂ ನನ್ನ ಮಗಳಾಗಲಿ ನನ್ನ ಮಗನಿಗಾಗಲಿ ಇಬ್ರಿಗೂ ಪ್ರಾಣಿಗಳಂದರೆ ಇಷ್ಟ. ನನ್ನ ಮಗಳು ಕಾಲೇಜಿಗೆ ಹೋಗುವಾಗ ಅವಳಿಗೆ ಕಾಸು ಕೊಡ್ತಾಯಿದ್ದೆ. 10ರಿಂದ 15 ರೂಪಾಯಿ ಅವಳು ಅಷ್ಟೇ ತೊಗೊಳ್ತಾ ಇದ್ದಿದ್ದು. ಅವಳು ಕಾಲೇಜಿಂದ ಮನೆಗೆ ಬರಬೇಕಂದ್ರೆ 10 ರೂಪಾಯಿ ಕೊಟ್ಟು ಬರಬೇಕಿತ್ತು, ಬಸ್ ಚಾರ್ಜ್. ಅವಳು ಏನು ಮಾಡ್ತಾಯಿದ್ಲು ಅಂದರೆ, ಬಸ್ ಚಾರ್ಜ್ಗೆ 10 ರೂಪಾಯಿ ಕೊಡೋದು ಬೇಡ, ನಾನು ಬಸ್ಸಲ್ಲಿ ಹೋಗೋದು ಬೇಡ, ನಡ್ಕೊಂಡು ಹೋಗೋಣ ಒಂದು ಅರ್ಧ ಗಂಟೆ ಅಂದ್ಕೊಂಡು ಅದೇ 10 ರೂಪಾಯಿ ತೊಗೊಂಡು ಬಿಸ್ಕೆಟ್ ತೊಗೊಂಡು ದಾರೀಲಿ ಯಾವುದಾದ್ರೂ ನಾಯಿಗಳು ತುಂಬ ವೀಕ್ ಆಗಿರೋ ನಾಯಿ ಕಂಡ್ರೆ 10 ರೂಪಾಯಿ ಬಿಸ್ಕೆಟ್ ಹಾಕ್ಬಿಟ್ಟು ಅವಳು ಮನೆಗೆ ಬರ್ತಾಯಿದ್ಲು. ನಡ್ಕೊಂಡು ಬರ್ತಾಯಿದ್ಲು. ಊಟನೂ ತಿಂತಾಯಿರಲಿಲ್ಲ. ಅವಳು ಮಧ್ಯಾಹ್ನ ಊಟ ಮನೇಲೇ ಬಂದು ತಿಂತಾಯಿದ್ಲು. ಆ ಥರ ನನ್ನ ಮಕ್ಕಳು. ನನ್ನ ಮಗನೂ ಅಷ್ಟೇ. ಬರ್ತಡೇ ಎಲ್ಲ ಅವ್ನು ಮಾಡ್ಕೊಳಕ್ಕೆ ಹೋಗಲ್ಲ. ಬರ್ತಡೇಗೆ ಕೇಕ್ ಬೇಕು ಅಂತಾಗಲಿ, ಹೊಸ ಬಟ್ಟೆ ಬೇಕು ಅಂತಾಗಲಿ ಒಂದು ದಿವಸ ಕೇಳಿದವರಲ್ಲ ಅವರಿಬ್ರು. ನನ್ನ ಮಗಳು ಒಂದೊಂದು ಸತಿ ಕೇಳಿದ್ದಾಳೆ, ಅವಳಿಗೆ ಮಾಡಿದ್ದೀವಿ ಬರ್ತಡೇ. ನನ್ನ ಮಗನಿಗಂತೂ ಒಂದು ದಿವಸ ಕೇಕ್ ತೊಗೊಂಡು ಬಂದು ಹೊಸ ಬಟ್ಟೆ ತೊಗೊಂಡು ಬಂದು ಅವನಿಗೆ ಬರ್ತಡೇ ಏನು ಸೆಲೆಬ್ರೇಟ್ ಮಾಡಿಲ್ಲ. ಅವನಿಗೆ ಅದೆಲ್ಲ ಇಷ್ಟ ಇಲ್ಲ. ಅವ್ನಿಗೇನು ಇಷ್ಟ, ಅದೇ ಕಾಸು ಕೊಡು ಮಮ್ಮಿ, ಯಾರು ಏಜ್ ಆಗಿರೋರಿಗೆ ಕೊಟ್ಟುಬಿಟ್ಟು ಏನಾದರೂ ನಾನು ಅವರ ಆಶೀರ್ವಾದ ತಗೊಳ್ತೀನಿ, ಅಥವಾ ಪ್ರಾಣಿ ಪಕ್ಷಿಗಳಿಗೆ ಅವತ್ತಿನ ದಿವಸ ನನಗೇನು ಖರ್ಚು ಮಾಡ್ತಿದ್ರಲ್ಲ ಆ ಕಾಸು ನನಗೆ ಕೊಡಿ, ನಾನು ಆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕ್ತೀನಿ ಅಂದ್ಕೊಂಡು ಅವನು ಕೇಳ್ತಾನೆ. ನಾವು ಅದೇ ರೀತಿ ಕೊಟ್ಬಿಡ್ತೀವಿ. ಅಥವಾ ಮನೆಯಲ್ಲೇ ಏನಾದರೂ ಚಿಕನ್ನು ಮಟನ್ ಆ ಥರ ಮನೇಲಿ ಮಾಡಿ ಒಂದು ಬಾಕ್ಸಲ್ಲಿ ತುಂಬಿಟ್ಟು ಅವನು ಎಷ್ಟು ನಾಯಿ ಸಿಗುತ್ತೆ, 10 ಆದರೆ 10, 5 ಆದರೆ 5 ನಾಯಿಗಳಿಗೆ ತಗೊಂಡೋಗಿ ಗಾಡೀಲಿ ತಗೊಂಡೋಗಿ ಹಾಕ್ಬಿಟ್ಟು ಮನೆಗೆ ಬರ್ತಾನೆ. ಆಯಿತು ಬಿಡು ಮಮ್ಮಿ, ನಂದು ಇದೆ ಬರ್ತಡೇ, ನನಗೆ ಇದರಲ್ಲೇ ಖುಷಿ ಇದೆ ಅಂದ್ಕೊಂಡು ಅವನು ಖುಷಿಯಾಗಿರ್ತಾನೆ.
ಖುಷಿಯಾಗಿದ್ದಾನೆ ಕೂಡ. ಯಾರಾದರೂ ಪ್ರಾಣಿ ಪಕ್ಷಿಗೆ ಹೊಡೆದ್ರೆ ಅವನಿಗೂ ಒಳಗೊಳಗೆ ಕೋಪ ಬರ್ತಿರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಮನೆಗೆ ಬರ್ತಿರ್ತಾನೆ. ಆದಷ್ಟು ನಮ್ಮ ಮನೇಲಿ ನನ್ನ ಮಕ್ಕಳಿಬ್ಬರೂ ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡೋ ಗುಣ ಇದೆ. ಅದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ತುಂಬ ಟೈಮ್ ಆಗೋಯ್ತು. ಕ್ಲೀನಿಂಗ್ ಆಯಿತು, ಪೂಜೆ ಆಯಿತು. ಸರಿ, ಸ್ವಲ್ಪ ಏನಾದರೂ ಮಾಡೋಣ ಅಂದ್ಕೊಂಡು ಕಿಚನ್ನಿಗೆ ಬಂದಿದ್ದೀನಿ. ನವಣೆ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಗೋಧಿ ನವಣೆ. ಅದು ಆರೋಗ್ಯಕ್ಕೂ ಒಳ್ಳೆಯದು, ಸ್ವಲ್ಪ ಸ್ಟ್ರೆಂತ್ ಕೊಡುತ್ತೆ ಅಂದ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಜೊತೆ ಕಾಫಿನೋ ಟೀನೋ ಇದ್ದರೆ ನನಗಿನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ನವಣೆ ಇಷ್ಟ ಇಲ್ಲ, ಆದರೂ ತಿನ್ನಲಿ ನನ್ನ ಜೊತೆಗೆ, ಅವಳಿಗೆ ಬೇರೆ ಸಪ್ರೇಟ್ ಮಾಡೋಕ್ಕಾಗಲ್ವಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹೊಸ ವರ್ಷ ಬರ್ತಾಯಿದೆ, 24 ಹೋಗಿ 25 ಬರ್ತಾಯಿದೆ. ಮನೇನ ನಾನು ಸ್ವಲ್ಪ ಹೊಸ ಥರ ಡೆಕೋರೇಟ್ ಮಾಡೋಣ ಅಥವಾ ಅರೇಂಜ್ ಮಾಡೋಣ, ಹೊಸ ಥರ ಆಲೋಚನೆಗಳು ಬರೋ ಥರ ಮಾಡೋಣ ಅಂದ್ಕೊಂಡು ನಾನಿದ್ದೆ. ಆದರೆ ಹೆಲ್ತ್ ಸರಿಗಿಲ್ಲ, ಮನಸ್ಸು ಸರಿಗಿಲ್ಲ, ಏನಾಗುತ್ತೋ ನನಗೆ ಗೊತ್ತಿಲ್ಲ. ನನಗೆ ಆದಷ್ಟು ಬೇಗ ನಮ್ಮ ಬೆಕ್ಕುಗಳೆಲ್ಲ ಮನೆಗೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ತುಂಬ ಬೇಜಾರಾಗುತ್ತೆ, ನೆನೆಸ್ಕೊಂಡ್ರೇ ಅಳು ಬರುತ್ತೆ ನನಗೆ. ಬೆಕ್ಕುಗಳಿಂದ ಏನೂ ಲಾಭ ಇಲ್ಲ ಅಂತ ಅನ್ಕೋಬೋದು. ಇವಳೇನಪ್ಪ ಬೆಕ್ಕು ನಾಯಿ ಅಂದ್ಕೊಂಡು ಒದ್ದಾಡ್ತಾಳೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. ನೀವೇನ್ರಿ ಯಾವಾಗ ನೋಡು ಬೆಕ್ಕು ನಾಯಿ ಅಂದ್ಕೊಂಡು ಅದ್ರ ಹಿಂದೆನೇ ಇರ್ತೀರಾ? ನಮ್ಮ ಕಡೆನೂ ಯೋಚನೆ ಮಾಡಿ, ನಮ್ಮ ಥರನೂ ಇರಿ, ಅದು ಇದು ಅಂತಾರೆ. ಮನುಷ್ಯನ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಹಿಂದೆ ಒಂದು ಮಾತಾಡಿ ಮುಂದೆ ಒಂದು ಮಾತಾಡೋ ಜನ ಹತ್ರ. ನೋಡಿ, ಇದೇ ನಾಯಿ, ಬೀದಿ ನಾಯಿ, ಇವನಿಗೆ ಊಟ ಹಾಕ್ಬಿಡಿ ಅಂತಾನೆ ಎಲ್ಲಿಂದನೋ ಬಂದಿದ್ದಾನೆ, ಚಿಕ್ಕ ಮರಿ. ನಮ್ಮ ಗೇಟ್ ಹತ್ರ ಬಂದು ಕುತ್ಕೊಂಡ್ಬಿಡ್ತಾನೆ. ಎಷ್ಟು ಯಾರೇ ಹೊಡೆದ್ರು ಬೈದರು, ನಾನು ಏನು ಮಾಡೋದು ನನಗೆ ಗೊತ್ತಾಗಲ್ಲ. ಕೆಳಗಡೆ ಕಳಿಸ್ತೀನಿ ಊಟ ಹಾಕ್ಬಿಟ್ಟು, ಆದರೂ ಮೇಲೆ ಬಂದುಬಿಡ್ತಾನೆ. ಇವ್ರು ನೋಡಿ, ಹೊರಗಡೆಯಿಂದ ಬರೋಬೇಕು, ಇವರು ಊಟಕ್ಕೋಸ್ಕರ ಮನೆಗೆ ಬರ್ತಾರೆ, ಊಟ ತಿಂದು ಹೊರಗಡೆ ಹೋಗ್ಬಿಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಟೇಕ್ ಕೇರ್. ಬಾಯ್ ಬಾಯ್.